ನಮಸ್ಕಾರ ಸ್ನೇಹಿತರೆ, ನಾವಿಲ್ಲಿ ನೋಡ್ತಾ ಇರುವ ಕೃತಿಯ ಹೆಸರು ದ ಡೆತ್ ಆಫ್ ದ ಬರ್ಡ್. ಬರೆದವರು ಎ.ಡಿ. ಹೋಪ್. ಇವರೊಬ್ಬರು ಆಸ್ಟ್ರೇಲಿಯನ್ ಪೋಯೆಟ್ ಆಗಿದ್ದಾರೆ. ನೀವೇನು ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದರೆ ದಯವಿಟ್ಟು ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಎ.ಡಿ. ಹೋಪ್ ಅವರು ಅನೇಕ ಸಟೈರ್ಸ್ ಅಥವಾ ಎಲಿಜಿಸ್ಗಳನ್ನು ಬರೆದಿದ್ದಾರೆ. ಈ ಕವಿತೆ ದ ಡೆತ್ ಆಫ್ ದ ಬರ್ಡ್ ಅನ್ನೋದು 20ನೇ ಶತಮಾನದಲ್ಲಿ ಬಹಳ ಪ್ರಸಿದ್ಧಿಯನ್ನು ಪಡೆದ ಕವಿತೆಯಾಗಿದೆ. ಈ ಕವಿತೆ ಕವಿಯ ಸ್ವಂತ ಅನುಭವಗಳನ್ನು, ಅವರ ಇಮೋಷನ್ಸ್ ಅಥವಾ ಫೀಲಿಂಗ್ಸನ್ನು ಒಳಗೊಂಡಿದೆ. ಅವರ ಬೇರೆ ಬೇರೆ ಭಾವನೆಗಳನ್ನು ಮ್ಯೂಸಿಕಲ್ ಮ್ಯಾನರಲ್ಲಿ ತೋರಿಸಿದ್ದಾರೆ. ಈ ರೀತಿಯ ಕವಿತೆಗಳನ್ನು ನಾವು ಲಿರಿಕ್ ಪೋಯಮ್ ಎಂದು ಕರೆಯುತ್ತೇವೆ. ಈ ಕವಿತೆಯ ಲೈನ್ ಬೈ ಲೈನ್ ಎಕ್ಸ್ಪ್ಲನೇಷನ್ ನೋಡುವ ಮೊದಲು ಈ ಕವಿತೆಯ ಕುರಿತಾದ ಕೆಲವೊಂದು ಫ್ಯಾಕ್ಟ್ಸ್ ಅಥವಾ ವಿಷಯಗಳನ್ನು ಡಿಸ್ಕಸ್ ಮಾಡೋಣ. ಇದರಿಂದ ಮುಂದೆ ಸಾಗ್ತಾ ನಿಮಗೆ ಬಹಳಷ್ಟು ಕನ್ಫ್ಯೂಷನ್ ಆಗೋ ಚಾನ್ಸಸ್ಸನ್ನು ಕಡಿಮೆ ಮಾಡಬಹುದು ಮತ್ತು ಪದ್ಯ ತುಂಬ ಸರಳವಾಗಿ ಅರ್ಥ ಕೂಡ ಆಗ್ತದೆ. ಈ ಕವಿತೆಯನ್ನು 1940ರ ದಶಕದಲ್ಲಿ ಬರೆಯಲಾಗಿತ್ತು ಮತ್ತು 1942ರಲ್ಲಿ ಇದನ್ನು ಪ್ರಥಮ ಬಾರಿಗೆ ಪ್ರಕಟಣೆಗೊಳಿಸಲಾಯಿತು. ಈ ಕವಿತೆಯ ಕುರಿತಾದ ಇನ್ನೊಂದು ಫ್ಯಾಕ್ಟ್ ಏನಂದರೆ, ಈ ಕವಿತೆ ಸಂಪೂರ್ಣವಾಗಿ ಒಂದು ಲೋನ್ಲಿನೆಸ್ ಅಥವಾ ಡೆತ್ ಈ ಕುರಿತಾಗಿ ಮಾತಾಡ್ತದೆ. ಈ ಪೂರ್ಣ ಕವಿತೆಯನ್ನು 36 ಲೈನ್ಗಳಲ್ಲಿ ಬರೆಯಲಾಗಿದೆ. 4 ಸಾಲಿನ 9 ಸ್ಟ್ರಾನ್ಸಾಗಳು ಕಂಡುಬರುತ್ತದೆ. ಮೂರನೇ ಇಂಪಾರ್ಟೆಂಟ್ ಫ್ಯಾಕ್ಟ್ ಏನಂದರೆ, ಈ ಸಂಪೂರ್ಣ ಕವಿತೆ ಮೈಗ್ರೇಟೆಡ್ ಬರ್ಡ್ಸಿಗೆ ಸಂಬಂಧಿಸಿದಾಗಿದೆ. ಹಕ್ಕಿಗಳು ಪ್ರತಿ ವರ್ಷ ಚಳಿಯ ಕಾರಣದಿಂದ ಒಂದು ಕಾಂಟಿನೆಂಟಿಂದ ಅಥವಾ ಒಂದು ಪ್ರದೇಶದಿಂದ ಇನ್ನೊಂದು ಪ್ರದೇಶಕ್ಕೆ ವಲಸೆ ಹೋಗುತ್ತದೆ. ಈ ಹಕ್ಕಿಗಳ ಪ್ರವಾಸ ಮುಖ್ಯವಾಗಿ ಆಗುವಂತಹದ್ದು ಆಹಾರಕ್ಕಾಗಿ ಮತ್ತು ಬಿಸಿ ವಾತಾವರಣಕ್ಕಾಗಿ. ಪ್ರತಿ ವರ್ಷ ಕೂಡ ಈ ಹಕ್ಕಿಗಳು ಒಂದು ಖಂಡದಿಂದ ಇನ್ನೊಂದು ಖಂಡಕ್ಕೆ ವಲಸೆ ಹೋಗ್ತಾನೇ ಇರ್ತಿದ್ದವು. ಆದರೆ ಮುಂದೊಂದು ದಿವಸ ಆ ಹಕ್ಕಿಗಳ ದೇಹದಲ್ಲಿ ಯಾವುದೇ ಶಕ್ತಿ ಇರದೇ ಇರುವಾಗ, ಅವರಿಗೆ ವಲಸೆ ಹೋಗೋದು ಸಾಧ್ಯವೇ ಇಲ್ಲ ಎನಿಸಿದಾಗ ಏನು ಮಾಡ್ತದೆ? ವೃದ್ಧಾಪ್ಯದ ಕಾರಣದಿಂದ ಅಥವಾ ಶಕ್ತಿಹೀನತೆಯ ಕಾರಣದಿಂದ ಅವುಗಳು ಒಂದು ಖಂಡದಿಂದ ಇನ್ನೊಂದು ಖಂಡಕ್ಕೆ ಕಿಲೋಮೀಟರ್ ಗಟ್ಟಲೆ ವಲಸೆ ಹೋಗೋದು ಸಾಧ್ಯ ಆಗೋದಿಲ್ಲ. ಆ ಸಂದರ್ಭದಲ್ಲಿ ಅವುಗಳು ಇರುವಂತಹ ಖಂಡದಲ್ಲಿ ಅತಿಯಾದ ಚಳಿಗಾಲ ಇರುವ ಕಾರಣ, ಆ ಚಳಿಗಾಲದ ಕಾರಣದಿಂದಲೇ ಆ ಪಕ್ಷಿಗಳ ಮೃತ್ಯು ಆಗ್ತದೆ. ಈ ಕವಿತೆಯಲ್ಲಿ ಕವಿ ಎ.ಡಿ. ಹೋಪ್ ಅವರು ಒಂದು ಮೈಗ್ರೇಟ್ ಬರ್ಡಿನ ಇಮೋಷನ್ಸ್ ಏನು, ಅದರ ಎಕ್ಸ್ಪೀರಿಯನ್ಸ್ ಏನು, ಅದರ ಗತಕಾಲದ ಘಟನೆಗಳು ಏನೆಲ್ಲ ಆಗಿದೆ ಪ್ರತಿಯೊಂದನ್ನು ಡಿಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಇದುವರೆಗೂ ಈ ಕವಿತೆಯ ಕುರಿತಾದ ಕೆಲವು ಇಂಪಾರ್ಟೆಂಟ್ ಫ್ಯಾಕ್ಟ್ಸನ್ನು ನೋಡಿದ್ದೇವೆ. ಇದರಿಂದ ನಮಗೆ ಮುಂದೆ ಯಾವುದೇ ಕನ್ಫ್ಯೂಷನ್ಸ್ ಇರೋದಿಲ್ಲ. ನಮ್ಮ ಸಮಯವನ್ನು ವ್ಯರ್ಥ ಮಾಡದೆ ಲೈನ್ ಬೈ ಲೈನ್ ಎಕ್ಸ್ಪ್ಲನೇಷನ್ ನೋಡೋಣ. ಫಸ್ಟ್ ಸ್ಟ್ರಾನ್ಸಾದಲ್ಲಿ, ಫಾರ್ ಎವ್ರಿ ಬರ್ಡ್ ದೇರ್ ಈಸ್ this last migration, once more the cooling air kindles her heart, with a warm passage to the summer station, love fricks the course in lights across the chart. ಇಲ್ಲಿ ಲಾಸ್ಟ್ ಮೈಗ್ರೇಷನ್ ಅಂದರೆ ಫೈನಲ್ ಮೈಗ್ರೇಷನ್ ಅಂದರೆ ಪ್ರತಿಯೊಂದು ಮೈಗ್ರೇಟ್ ಮಾಡುವಂತಹ ಬರ್ಡ್ ತನ್ನ ಜೀವನದ ಯಾವುದೋ ಒಂದು ಸಂದರ್ಭದಲ್ಲಿ ತನ್ನ ಕೊನೆಯ ಮೈಗ್ರೇಟನ್ನು ಮಾಡ್ತದೆ. ಪ್ರತಿಯೊಂದು ಪಕ್ಷಿ ಕೂಡ ಆ ಮೈಗ್ರೇಟನ್ನು ಕಂಪ್ಲೀಟಾಗಿ ಮುಗಿಸೋದು ಸಾಧ್ಯ ಆಗೋದಿಲ್ಲ. ಈ ಮುಖ್ಯವಾದ ಕಾರಣ ಲ್ಯಾಕ್ ಆಫ್ ಎನರ್ಜಿ ಮತ್ತು ಏಜ್ ಆಗುವಂತಹದ್ದು. ಇಲ್ಲಿ ಕೂಲಿಂಗ್ ಇಯರ್ ಅಂದರೆ ವಿಂಟರ್ ಸೀಸನ್, ಕಿಂಡಲ್ಸ್ ಅರ್ ಹಾರ್ಟ್, ಚಳಿಗಾಲದಲ್ಲಿ ಅನುಭವವಾಗುವ ತಂಪು ಅಥವಾ ತುಂಬ ಫ್ರೀಸಿಂಗ್ ಅನುಭವ ಇರ್ತದಲ್ಲ ಅದು. ಚಳಿಗಾಲವನ್ನು ತಡಿಲಿಕ್ಕಾಗದೆ ಈ ಹಕ್ಕಿಗಳ ಹೃದಯದಲ್ಲಿ ಇನ್ನೊಂದು ಜ್ವಾಲೆ ಅಥವಾ ಬಿಸಿ ಏರ್ತದೆ. ಆ ಬಿಸಿ ಏನಂತಂದರೆ, ನಾವು ಇನ್ನೊಂದು ಪ್ರದೇಶಕ್ಕೆ, ಬಿಸಿಯಾದ ವಾತಾವರಣಕ್ಕೆ ಹೋಗಬೇಕು, ಅಲ್ಲಿ ನಮ್ಮ ನೆಲೆಯನ್ನು ಕಂಡುಕೊಳ್ಬೇಕು ಮತ್ತು ನಮ್ಮ ಜೀವವನ್ನು ಉಳಿಸ್ಕೊಳ್ಬೇಕು. ಒಂದಿಗೆ ಆ ಪ್ರದೇಶದಲ್ಲಿ ಹಕ್ಕಿಗಳಿಗೆ ಬೇಕಾದಂತಹ ನೀರು ಮತ್ತು ಆಹಾರ ಸಿಗಬೇಕು. ಅಂತಹ ಪ್ರದೇಶವನ್ನು ಹುಡುಕುವ ಒಂದು ಆತುರ ಅಥವಾ ಕಾತುರ ಆ ಚಳಿಗಾಲದಲ್ಲಿ ಬಳಲ್ತಾ ಇರುವ ಹಕ್ಕಿಗಳ ಹೃದಯದಲ್ಲಿ ಜ್ವಲಿಸ್ತದೆ ಅಥವಾ ಜ್ವಾಲೆಯಂತೆ ಕಾಣ್ತದೆ ಅನ್ನೋದು ಕವಿಯ ಕಲ್ಪನೆ. ಸಮ್ಮರ್ ಸ್ಟೇಷನ್ ಅಂದರೆ ಈ ಚಳಿಗಾಲದಿಂದ ತಪ್ಪಿಸಿಕೊಳ್ಳುವಂತಹ ಬಿಸಿ ವಾತಾವರಣ ಏನಿದೆ, ಹಕ್ಕಿಗಳು ಅಲ್ಲಿ ನೀರು ಮತ್ತು ಆಹಾರವನ್ನು ಹುಡುಕಿಕೊಂಡು ಹೋಗ್ತವೆ. ಅದರೊಟ್ಟಿಗೆ ಅದಕ್ಕೆ ಬದುಕಲಿಕ್ಕೆ ಸ್ವಲ್ಪ ಬಿಸಿಯಾದ ವಾತಾವರಣದ ಅವಶ್ಯಕತೆ ಇದೆ. ಹಕ್ಕಿಗಳ ಮೈಗ್ರೇಷನ್ ಪಾತ್ ಏನಿದೆ, ಅವುಗಳು ಈ ಹಕ್ಕಿಗಳನ್ನು ಅದರ ಸಮ್ಮರ್ ಸ್ಟೇಷನ್ ಅಥವಾ ಡೆಸ್ಟಿನೇಷನ್ ಕಡೆಗೆ ಕೊಂಡೊಯ್ಯುತ್ತದೆ. ಲವ್ ಫ್ರಿಕ್ಸ್ ದ ಕೋರ್ಸ್ ಇನ್ ಲೈಟ್ ಅಕ್ರಾಸ್ ದ ಚಾರ್ಟ್ ಅಂದರೆ ಈ ಸಮ್ಮರ್ ಸ್ಟೇಷನ್ ಅಥವಾ ಡೆಸ್ಟಿನೇಷನ್ ಕುರಿತಾಗಿ ಹಕ್ಕಿಗಳಿಗೆ ಏನೊಂದು ಒಲವಿದೆ ಅಥವಾ ಅಟ್ರಾಕ್ಷನ್ ಏನಿದೆ, ಅದರಿಂದಾಗಿ ಅಲ್ಲಿಗೆ ಹೋಗುವಂತಹ ಪಾತ್ ಏನಿದೆ, ಆ ದಾರಿಯನ್ನು ಆ ಹಕ್ಕಿಗಳು ತನ್ನ ಮನಸ್ಸಿನಲ್ಲಿಯೇ ವಿಜುವಲೈಸ್ ಮಾಡಿಕೊಳ್ಳುವ ಸಾಮರ್ಥ್ಯವನ್ನು ಹೊಂದಿದೆ. ಈ ಹಕ್ಕಿಗಳ ಬಳಿ ಪೂರ್ಣ ನ್ಯಾವಿಗೇಷನ್ ಡೀಟೇಲ್ಸ್ ಕೂಡ ಇದೆ. ಸ್ಟ್ರಾನ್ಸಾದಲ್ಲಿ ಪೋಯೆಟ್ ಒಂದು ಮೈಗ್ರೇಟರಿ ಬರ್ಡಿನ ಕುರಿತಾಗಿ ಹೇಳ್ತಾ ಇದ್ದಾರೆ. ಪ್ರತಿಯೊಂದು ಮೈಗ್ರೇಟರಿ ಬರ್ಡ್ ಅಥವಾ ಪ್ರವಾಸವನ್ನು ಕೈಗೊಳ್ಳುವ ಒಂದು ಹಕ್ಕಿಯ ಜೀವನದಲ್ಲಿ ಈ ಮೈಗ್ರೇಷನ್ ಅನ್ನೋದು ಪ್ರತಿ ವರ್ಷ ಕೂಡ ಬಂದೇ ಬರ್ತದೆ. ಆದರೆ ಈ ಕೊನೆಯ ಮೈಗ್ರೇಷನ್ ಅನ್ನೋದು ಒಂದು ಹಕ್ಕಿಯ ಜೀವಮಾನದಲ್ಲಿ ಒಂದು ಸಲ ಮಾತ್ರ ಬರಲಿಕ್ಕೆ ಸಾಧ್ಯ.
ದಿನ ಕಳೆದಂತೆ ಆ ಹಕ್ಕಿಗಳ ಆವಾಸ ಸ್ಥಾನದಲ್ಲಿ ಹೇಗೆ ಮಂಜು ಕವಿದು ತುಂಬ ಚಳಿಯ ವಾತಾವರಣ ನಿರ್ಮಾಣ ಆಗ್ತದೆ, ಅದೇ ರೀತಿಯಾಗಿ ಅಷ್ಟೇ ವೇಗದಲ್ಲಿ ಆ ಹಕ್ಕಿಗಳ ಮನಸ್ಸಲ್ಲಿ ಕೂಡ ಆ ಪ್ರದೇಶ ಬಿಟ್ಟು ಬೇರೊಂದು ಕಡೆಗೆ ಮೈಗ್ರೇಟ್ ಆಗಬೇಕು, ತನ್ನ ಜೀವವನ್ನು ಉಳಿಸಿಕೊಳ್ಳಬೇಕು ಅನ್ನುವ ಒಂದು ಜ್ವಾಲೆ ಅದರ ಮನಸ್ಸಿನಲ್ಲಿ ಉರಿತಾ ಇರ್ತದೆ. ಆಂತರ್ಯದ ಜ್ವಾಲೆಯಿಂದಾಗಿಯೇ ಆ ಹಕ್ಕಿಗಳು ತನ್ನ ಇನ್ನೊಂದು ಮನೆಯಾದ ಸಮ್ಮರ್ ಡೆಸ್ಟಿನೇಷನ್ ಅಥವಾ ಸಮ್ಮರ್ ಸ್ಟೇಷನ್ಗೆ ಮೈಗ್ರೇಟ್ ಮಾಡಲಿಕ್ಕೆ ಆರಂಭಿಸ್ತದೆ. ಈ ಕುರಿತಾಗಿ ಈ ಹಕ್ಕಿಗಳ ಮನಸ್ಸಲ್ಲಿ ಒಂದು ಚಡಪಡಿಕೆ ಯಾವತ್ತೂ ಇರ್ತದೆ. ಈ ಮೈಗ್ರೇಟರಿ ಬರ್ಡ್ಗಳ ಎರಡನೇ ಆವಾಸ ಸ್ಥಾನವಾದ ಸಮ್ಮರ್ ಡೆಸ್ಟಿನೇಷನ್ ಏನಿದೆ, ಅದರ ಕುರಿತಾಗಿ ಈ ಹಕ್ಕಿಗಳಿರುವಂತಹ ಪ್ರೀತಿಯಿಂದಾಗಿಯೇ ಅಷ್ಟು ದೂರ ಕಿಲೋಮೀಟರ್ ಗಟ್ಟಲೆ ಪ್ರಯಾಣವಾಗಿದ್ದರೂ ಆ ನ್ಯಾವಿಗೇಷನ್ನ ಡಿಟೇಲ್ಸ್ ಅದರ ಮನಸ್ಸಲ್ಲಿ ಹಾಗೇ ಇರ್ತವೆ. ಜೊತೆಗೆ ಪೂರ್ಣ ನ್ಯಾವಿಗೇಷನ್ ಡೀಟೇಲ್ಸ್ ಕೂಡ ಇರ್ತದೆ. ಎರಡನೇ ಸ್ಟ್ರಾನ್ಸ ನೋಡೋಣ. ಇಯರ್ ಆಫ್ಟರ್ ಇಯರ್ ಅ ಸ್ಪೆಕ್ ಆನ್ ದ ಮ್ಯಾಪ್ ಡಿವೈಡೆಡ್ ಬೈ ಅ ಹೋಲ್ ಹೆಮಿಸ್ಪಿಯರ್ ಸಮನ್ಸ್ ಹರ್ ಟು ಕಮ್ ಸೀಸನ್ ಆಫ್ಟರ್ ಸೀಸನ್ ಶ್ಯೂರ್ ಆ್ಯಂಡ್ ಸೇಫ್ಲಿ ಗೈಡೆಡ್ ಗೋಯಿಂಗ್ ಅವೇ ಶಿ ಈಸ್ ಆಲ್ಸೋ ಕಮಿಂಗ್ ಹೋಮ್. ಇಲ್ಲಿ ಸ್ಪೆಕ್ ಆನ್ ದ ಮ್ಯಾಪ್ ಅಂದರೆ ಮ್ಯಾಪಲ್ಲಿರುವಂತಹ ಒಂದು ಪರ್ಟಿಕ್ಯುಲರ್ ಪ್ರದೇಶದ ವಿಶೇಷತೆ ಎಂದರೆ ಆ ಪ್ರದೇಶಕ್ಕೆ ಈ ಹಕ್ಕಿಗಳು ಪ್ರತಿ ವರ್ಷ ವಲಸೆ ಹೋಗುವಂತಹದ್ದು. ಡಿವೈಡೆಡ್ ಬೈ ಅ ಹೋಲ್ ಹೆಮಿಸ್ಪಿಯರ್ ಅಂದರೆ ನಮ್ಮ ಈ ಭೂಮಿ ಅನ್ನೋದು ಏನಿದೆ ಕರೆಕ್ಟಾಗಿ ಎರಡು ಭಾಗವಾಗಿ, ಎರಡು ಹೆಮಿಸ್ಪಿಯರ್ ಆಗಿ ಡಿವೈಡ್ ಆಗಿದೆ. ಅದರಲ್ಲಿ ಒಂದು ನಾರ್ದರ್ನ್ ಹೆಮಿಸ್ಪಿಯರ್ ಹಾಗೆ ಇನ್ನೊಂದು ಸದರ್ನ್ ಹೆಮಿಸ್ಪಿಯರ್, ಉತ್ತರ ಭೂಖಂಡ ಹಾಗೂ ದಕ್ಷಿಣ ಭೂಖಂಡ. ಅದು ತನ್ನ ಹೆಮಿಸ್ಪಿಯರನ್ನು ಬಿಟ್ಟು ಕರೆಕ್ಟಾಗಿ ಅದಕ್ಕೆ ಆಪೋಸಿಟ್ ಆಗಿರೋ ಇನ್ನೊಂದು ಹೆಮಿಸ್ಪಿಯರಲ್ಲಿ ಒಂದು ಪರ್ಟಿಕ್ಯುಲರ್ ಜಾಗಕ್ಕೆ ಪ್ರತಿ ವರ್ಷ ವಲಸೆ ಬಂದು ಹೋಗ್ತದೆ. ಶ್ಯೂರ್ ಆ್ಯಂಡ್ ಸೇಫ್ಲಿ ಗೈಡೆಡ್ ಅಂದರೆ ಪ್ರತಿ ವರ್ಷ ಹೋಗುವಂಥ ಆ ರಸ್ತೆಯಲ್ಲಿಯೇ, ಆ ಮಾರ್ಗದಲ್ಲಿಯೇ ತುಂಬ ಸೇಫಾಗಿ, ತುಂಬ ಕರೆಕ್ಟಾಗಿ, ತುಂಬ ನಿರ್ದಿಷ್ಟ ರೀತಿಯಲ್ಲಿ ಆ ಹಕ್ಕಿಗಳು ಹಾರಾಟ ನಡೆಸ್ತದೆ. ಆ ರಸ್ತೆ ಆ ಹಕ್ಕಿಗಳಿಗೆ ಒಂದು ಎಸ್ಟಾಬ್ಲಿಷ್ಡ್ ಅಥವಾ ತುಂಬ ಹತ್ತಿರದ ರಸ್ತೆಯಾಗಿ ಪರಿಣಮಿಸಿರ್ತದೆ. ಥರ್ಡ್ ಸ್ಟ್ರಾನ್ಸ ನೋಡೋಣ. ಆ್ಯಂಡ್ ಬೀಯಿಂಗ್ ಹೋಮ್ ಮೆಮರಿ ಬಿಕಮ್ಸ್ ಅ ಫ್ಯಾಷನ್ which she feeds her brood and straws her nest, aware of ghosts that haunt the heart's possession and exiled love mourning within the breast. ಬ್ರೂಡ್ ಅಂದರೆ ಆ ವಲಸೆ ಹೋಗುವಂತಹ ಹಕ್ಕಿಗಳ ಸಣ್ಣ ಸಣ್ಣ ಮರಿಗಳು. ಸ್ಟ್ರಾಸ್ ಹರ್ ನೆಸ್ಟ್ ಅಂದರೆ ಸಣ್ಣ ಸಣ್ಣ ಕಡ್ಡಿಗಳಿಂದ ಮಾಡಲ್ಪಟ್ಟ ಹಕ್ಕಿಯ ಗೂಡು. ಎಕ್ಸೈಲ್ ಲವ್ ಅಂದರೆ ಆ ಇನ್ನೊಂದು ಡೆಸ್ಟಿನೇಷನ್ ಕುರಿತಾಗಿ ಆ ಹಕ್ಕಿಗಳಿಗಿರುವಂತಹ ಒಂದು ಪ್ರೀತಿ ಅಥವಾ ಒಂದು ಕಾಳಜಿ, ಒಂದು ಅಟ್ರಾಕ್ಷನ್. ಸ್ಟ್ರಾನ್ಸದ ಪೂರ್ಣ ಸಮ್ಮರಿ ಹೀಗಿದೆ. ಯಾವುದೇ ಒಂದು ವಲಸೆ ಹೋಗುವಂಥ ಹಕ್ಕಿ ತನ್ನ ಇನ್ನೊಂದು ಡೆಸ್ಟಿನೇಷನ್ ಏನಿದೆ ಸಮ್ಮರ್ ಸ್ಟೇಷನ್, ಅದರ ಕುರಿತಾಗಿ ಒಂದು ಎಕ್ಸೈಲ್ಡ್ ಲವ್, ಒಂದು ವಿಶೇಷವಾದ ಪ್ರೀತಿ, ಅಭಿಮಾನ ಹೊಂದಿರ್ತದೆ. ಎಕ್ಸೈಲ್ ಲವ್ ಅನ್ನೋದು ಒಂದು ಪ್ಯಾಷನ್ ತರಹ, ಒಂದು ಅಭಿರುಚಿಯ ಥರ ಬೆಳೀತಾ ಇರ್ತದೆ. ಆ ಪ್ಯಾಷನ್ನೇ ಆ ಹಕ್ಕಿಗಳ ಮರಿಯ ಮನಸ್ಸಿನಲ್ಲಿ ಕೂಡ ಆ ವಲಸೆಯ ಕುರಿತಾದ ಒಂದು ವಿಶೇಷ ಪ್ರೀತಿಯನ್ನು ಹುಟ್ಟುಹಾಕ್ತದೆ. ವಿಶೇಷವಾದ ಪ್ಯಾಷನ್ ಏನಿದೆ ಅದರಿಂದಾಗಿ ಹಕ್ಕಿಗಳು ಮುರಿದು ಬಿದ್ದಂತಹ ಕಡ್ಡಿಗಳನ್ನೆಲ್ಲ ಒಟ್ಟುಗೂಡಿಸಿ ತನಗೋಸ್ಕರ ಒಂದು ಬೆಚ್ಚಗಿನ ಮನೆಯನ್ನು, ಒಂದು ನೆಸ್ಟನ್ನು ಕಟ್ಟಿಕೊಳ್ತದೆ. ಅದರೊಂದಿಗೆ ಅಷ್ಟೆಲ್ಲ ಸವಿಯಾದ ನೆನಪುಗಳನ್ನು ತನ್ನ ಮರಿಯ ಮನಸ್ಸಿನಲ್ಲಿ ಕೂಡ ಇನ್ಸ್ಟಿಲ್ ಮಾಡ್ತದೆ. ಅದು ತನ್ನ ಇನ್ನೊಂದು ಅಟ್ಮಾಸ್ಫಿಯರಿಗೆ ಅಡ್ಜಸ್ಟ್ ಆಗುವ ಮೊದಲು ತಾನಿರುವ ಪ್ರದೇಶದಲ್ಲಿ ಕೂಡ ತನ್ನದೇ ಆದ ಒಂದು ಬಿಸಿಯಾದ ನೆಸ್ಟನ್ನು ಕಟ್ಟಿಕೊಂಡಿರ್ತದೆ. ಆದರೆ ಸಮಯ ಸಾಗಿದಂತೆಲ್ಲ ವಾತಾವರಣದಲ್ಲಿ ಬದಲಾವಣೆ ಕಾಣಲಿಕ್ಕೆ ಆರಂಭವಾಗ್ತದೆ. ವಾತಾವರಣದ ಈ ಬದಲಾವಣೆಗಳು ಯಾವಾಗ ಬದುಕಲಿಕ್ಕೆ ಸಾಧ್ಯವೇ ಇಲ್ಲ ಅನಿಸಿಬಿಡ್ತದೆ, ಆಗ ಅದರ ಮನಸ್ಸಿನಲ್ಲಿ ತನ್ನಿಂದ ತಾನಾಗಿಯೇ ಇನ್ನೊಂದು ಕಡೆಗೆ, ಇನ್ನೊಂದು ವಲಸೆಯ ಪ್ರದೇಶದ ಕಡೆಗಿನ ಆ ಕಾತುರತೆ ಏನಿದೆ, ಅಟ್ರಾಕ್ಷನ್ ಏನಿದೆ, ಅದು ಮನಸ್ಸಿನಲ್ಲಿ ಜ್ವಾಲೆಯಾಗಿ ಉಜ್ವಲಗೊಳ್ಳುತ್ತದೆ. ಇನ್ನೊಂದು ಡೆಸ್ಟಿನೇಷನ್ನ ಅಥವಾ ಸಮ್ಮರ್ ಸ್ಟೇಷನ್ನ ನೆನಪುಗಳು ಅದರ ಮನಸ್ಸಿನಲ್ಲಿ ಒಂದು ಭೂತದ ತರಹ, ಒಂದು ಪ್ರೇತಾತ್ಮದ ತರಹ, ಒಂದು ಗೋಸ್ಟಿನ ತರಹ ಆಗಾಗ ಹಾಂಟ್ ಮಾಡ್ತಾ ಇರ್ತದೆ. ನೆಕ್ಸ್ಟ್ ಸ್ಟ್ರಾನ್ಸ ನೋಡೋಣ. ದ ಸ್ಟ್ಯಾಂಡ್ಸ್ ಆರ್ ಗ್ರೀನ್ ವಿತ್ ದ ಮಿರಾಜ್ ಆಫ್ ವ್ಯಾಲೀಸ್. ದ ಪಾಮ್ ಟ್ರೀ ಕಾಸ್ಟ್ಸ್ ಅ ಶಾಡೋ ನಾಟ್ ಇಟ್ಸ್ ಓನ್. ಡೌನ್ ದ ಲಾಂಗ್ architrave of temple or palace blows a cool air from moorland scrapes of stone. ಇಲ್ಲಿ ಮಿರಾಜ್ ಆಫ್ ವ್ಯಾಲೀಸ್ ಅಂದರೆ ಆ ವಾಂಡರಿಂಗ್ ಹಕ್ಕಿಗಳು ಆಕಾಶದಲ್ಲಿ ಹಾರ್ತಾ ಇರಬೇಕಾದ್ರೆ ಓಪನ್ ಲ್ಯಾಂಡ್ಗಳಲ್ಲಿ ಅಲ್ಲಲ್ಲಿ ಕೆಲವು ವ್ಯಾಲೀಸ್ಗಳು ಕಾಣ್ತಾ ಇರ್ತದೆ. ಪಾಮ್ ಟ್ರೀ ಅಂದರೆ ಒಂದು ರೀತಿಯ ಮರ, ಅದು ನೋಡುವಾಗ ನಮಗೆ ತಕ್ಷಣ ಕೋಕೋನಟ್ ರೀತಿ ಕಾಣ್ತದೆ. ಆರ್ಕಿಟ್ರೇವ್ ಆಫ್ ಟೆಂಪಲ್ ಆರ್ ಪ್ಯಾಲೇಸ್ ಅಂದರೆ ಟೆಂಪಲ್ ಅಥವಾ ಪ್ಯಾಲೇಸ್ಗಳಲ್ಲಿ ಎದುರುಗಡೆ ಒಂದು ಮುಖ್ಯ ದ್ವಾರದಲ್ಲಿ ಮೇಲೆ ಬೀಮ್ಗಳನ್ನು ಹಾಕಿರ್ತಾರೆ. ಆ ಬೀಮ್ಗಳು ಇಡೀ ಕಟ್ಟಡಕ್ಕೆ ಒಂದು ಮೇನ್ ಸಪೋರ್ಟ್ ಆಗಿ ಕೆಲಸ ಮಾಡ್ತದೆ. ಮೂರ್ಲ್ಯಾಂಡ್ ಸ್ಕ್ರಾಪ್ಸ್ ಆಫ್ ಸ್ಟೋನ್ ಅಂದರೆ ಬಂಜರು ಪ್ರದೇಶದಲ್ಲಿರುವ ದೊಡ್ಡ ದೊಡ್ಡ ಕಲ್ಲುಗಳಂತೆ. ಹಕ್ಕಿಗಳು ತಮ್ಮ ಡೆಸ್ಟಿನೇಷನನ್ನು ತಲುಪಬೇಕಾದ್ರೆ ಬೇರೆ ಬೇರೆ ರೀತಿಯ ಸೀನರಿಗಳು ಅವುಗಳ ಕಣ್ಣ ಮುಂದೆ ಕಾಣುತ್ತದೆ ಎನ್ನುವುದನ್ನು ಕವಿ ಹೇಳ್ತಾ ಇದ್ದಾರೆ. ಸ್ಟ್ರಾನ್ಸದಲ್ಲೂ ಕೂಡ ಕವಿ ಆ ಹಕ್ಕಿಗಳ ಮೈಗ್ರೇಷನ್ ಕುರಿತಾಗಿಯೇ ಹೇಳ್ತಾ ಇದ್ದಾರೆ.
ಆದರೆ 4ನೇ ಸಾಲಿನಲ್ಲಿ ಕವಿ ಆ ಹಕ್ಕಿಗಳ ಮೈಗ್ರೇಷನ್ ಕಂಡೀಷನ್ ಹೇಗಿದೆ ಅನ್ನೋದನ್ನು ಹೇಳ್ತಾರೆ. ಆ ವಲಸೆ ಪಕ್ಷಿಗಳಿಗೆ ತನ್ನ ಸಮ್ಮರ್ ಡೆಸ್ಟಿನೇಷನ್ನ ಕುರಿತು ಎಷ್ಟೊಂದು ಒಲವಿರ್ತದೆ ಅಂದರೆ, ಅವುಗಳು ನೋಡ್ತಾ ಇರಬೇಕಾದ್ರೆ, ಹಾರಾಡ್ತಾ ಇರಬೇಕಾದ್ರೆ ಅವುಗಳ ಸುತ್ತ ಕಾಣುವಂತಹ ಬಂಜರು ಪ್ರದೇಶದಲ್ಲಿ ಕೂಡ ಹಚ್ಚ ಹಸಿರಿನ ಸುಂದರ ಪ್ರದೇಶಗಳು ಕಾಣಸಿಗ್ತದೆ. ಅದರೊಂದಿಗೆ ಸುಂದರವಾದ ಹರಿಯುವಂಥ ವ್ಯಾಲಿ ಇರ್ಬೋದು, ತುಂಬ ಹಸಿರಿನಿಂದ ಕಂಗೊಳಿಸುವಂಥ ಪ್ರದೇಶ ಅವುಗಳ ಕಣ್ಣಿಗೆ ಸಿಗ್ತದೆ ಅನ್ನುವ ಈ ವಿಜುವಲೈಸೇಷನ್ನ ಆ ಹಕ್ಕಿಗಳು ಮಾಡ್ತಾ ಇದೆ. ಯಾಕಂದರೆ ಆ ಪ್ರದೇಶದ ಕುರಿತು ಆ ಹಕ್ಕಿಗಳ ಮನಸ್ಸಲ್ಲಿ ಅಷ್ಟೊಂದು ಪ್ರೀತಿ ಇತ್ತು. ಇಲ್ಲಿ ಕವಿ ಪಾಮ್ ಟ್ರೀಯ ಶ್ಯಾಡೋ ನೆಲದ ಮೇಲೆ ಬಿದ್ದಿದೆ ಹೇಳ್ತಾರೆ. ಆದರೆ ಶ್ಯಾಡೋ ನೆಲದ ಮೇಲೆ ಬಿದ್ದಿರೋದಿಲ್ಲ, ಅದು ಕೂಡ ಹಕ್ಕಿಗಳ ಇಲ್ಯೂಷನ್ ಆಗಿದೆ. ಈ ಸಾಲುಗಳು ಅಟ್ಮಾಸ್ಫಿಯರ್ನ ಪೂರ್ಣ ಡಿಸೆಪ್ಟಿವ್ ನೇಚರನ್ನು ಪೋರ್ಟ್ರೇ ಮಾಡ್ತದೆ. ಈ ಸಾಲುಗಳೆಲ್ಲ ಬರಿಯ ಹಕ್ಕಿಯ ಇಲ್ಯೂಷನ್ ಕುರಿತಾಗಿದೆ. ಕೊನೆಯ 2 ಸಾಲಿನಲ್ಲಿ ಕವಿ ಆ ಬಂಜರು ಪ್ರದೇಶದಲ್ಲಿನ ಕೊರಕಲಾದ ಬಂಡೆ ಕಲ್ಲುಗಳು ಹಾಗೆ ಎಲಿವೇಟೆಡ್ ಟೇಬಲ್ ಲ್ಯಾಂಡ್ಸ್ ಅಂದರೆ ಪ್ರಸ್ಥಭೂಮಿಗಳು, ಆ ಸಮಯದಲ್ಲಿ ತಂಪಾದ ಗಾಳಿ ಕೂಡ ಬೀಸ್ತಾ ಇದೆ. ಇದೆಲ್ಲವನ್ನು ನೋಡುವ ಹಕ್ಕಿಗೆ ಪುರಾಣ ಕಾಲದಲ್ಲಿದ್ದ ದೇವಸ್ಥಾನಗಳು ಅಥವಾ ಅರಮನೆಗಳ ಎದುರಿನ ಸ್ಟ್ರಾಂಗ್ ಆದ ಬೀಮ್ ಏನು ಕೊಟ್ಟಿರ್ತಾರೆ ಅದೇ ರೀತಿ ಕಾಣುತ್ತಿತ್ತು. 5th ಸ್ಟ್ರಾಂಜಾ ನೋಡೋಣ. ಆ್ಯಂಡ್ ಡೇ ಬೈ ಡೇ ದ ವಿಸ್ಪರ್ ಆಫ್ ಲವ್ ಗ್ರೋಸ್ ಸ್ಟ್ರಾಂಗರ್, ದ ಡೆಲಿಕೇಟ್ ವಾಯ್ಸ್ ಮೋರ್ ಅರ್ಜೆಂಟ್ ವಿತ್ ಡಿಸ್ಪೈರ್, ಕಸ್ಟಮ್ ಆ್ಯಂಡ್ ಫಿಯರ್ ಕನ್ಸ್ಟ್ರೈನಿಂಗ್ ಹರ್ ನೋ ಲಾಂಗರ್, ಡ್ರೈವ್ಸ್ ಹರ್ ಎಟ್ ಲಾಸ್ಟ್ ಆನ್ ದ ವೇಸ್ಟ್ ಲೀಗ್ಸ್ ಆಫ್ ಹಾರ್. ಈ ಸಾಲುಗಳಲ್ಲಿ ವಿಸ್ಪರ್ ಆಫ್ ಲವ್ ಅಂದರೆ ಕಾಲ್ ಆಫ್ ಲವ್ ಅಥವಾ ಕಾಲ್ ಆಫ್ ಫ್ಯಾಷನ್ ಅನ್ನುವ ಅರ್ಥವನ್ನು ಕೊಡ್ತದೆ. ಹಾಗಾಗಿ ಆ ಸಮ್ಮರ್ ಡೆಸ್ಟಿನೇಷನ್ ಕುರಿತಾಗಿ ಹೇಳುವಂತಹದ್ದು. ಈ ವಲಸೆ ಹಕ್ಕುಗಳ ಮನಸ್ಸಲ್ಲಿ ಆ ಪ್ರದೇಶವನ್ನು ಬಿಟ್ಟು ಅದರ ಸಮ್ಮರ್ ಡೆಸ್ಟಿನೇಷನ್ ಅಥವಾ ಸಮ್ಮರ್ ಸ್ಟೇಷನ್ನ ಕುರಿತಾಗಿ ಯಾವ ರೀತಿಯ ಪ್ರೀತಿ ಇದೆ ಅದು ದಿನ ಕಳೆದ ಹಾಗೆ ಹೆಚ್ಚಾಗ್ತಾನೇ ಇದೆ. ಯಾವ ರೀತಿ ಆ ಹಕ್ಕಿಗಳು ಇರುವ ಜಾಗದಲ್ಲಿ ಚಳಿಗಾಲ ಹೆಚ್ಚಾಗ್ತಾ ಹೋಗ್ತಾ ಇದೆ, ಚಳಿ ದಿನ ದಿನ ಜಾಸ್ತಿ ಮಡುಗಟ್ತಾ ಇದೆ, ಅದೇ ರೀತಿ ಅವರ ಮನಸ್ಸಿನಲ್ಲಿ, ಆ ಹಕ್ಕಿಗಳ ಮನಸ್ಸಿನಲ್ಲಿ ಇನ್ನೊಂದು ಪ್ರದೇಶಕ್ಕೆ ಹೋಗುವಂತಹ ಇಚ್ಛೆ ಅಥವಾ ಲವ್ ಏನಿತ್ತು ಅದು ಜಾಸ್ತಿ ಆಗ್ತಾನೆ ಹೋಗ್ತಾ ಇದೆ. ದ ಡೆಲಿಕೇಟ್ ವಾಯ್ಸ್ ಅಂದರೆ ಲೈಟ್ ಮ್ಯಾನರ್. ಫಿಯರ್ ಕನ್ಸ್ಟ್ರೈನಿಂಗ್ ಹರ್ ನೋ ಲಾಂಗರ್ ಅಂದರೆ ಯಾವುದೇ ರೀತಿಯ ಅಷ್ಟೊಂದು ದೂರದ ಪ್ರದೇಶಕ್ಕೆ ಹೋಗುವ ಕುರಿತಾದ ಯಾವುದೇ ಭಯ ಆಗಿರ್ಬೋದು, ಆತಂಕ ಆಗಿರ್ಬೋದು, ಯಾವುದೇ ಕಾರಣ ಆದರೂ ಹಕ್ಕಿಗಳನ್ನು ತಡಿಲಿಕ್ಕೆ ಅದರಿಂದ ಸಾಧ್ಯ ಇಲ್ಲ. ಈ ಸಾಲಲ್ಲಿ ಬರುವ ಲೀಗ್ಸ್ ಆಫ್ ಏರ್ ಅನ್ನೋದು ಈ ಹಕ್ಕಿಗಳು ಆರುವಂತಹ ಡಿಸ್ಟೆನ್ಸ್ ಏನಿದೆ ಅದು ಫಿಕ್ಸ್ ಆಗಿಲ್ಲ, ಅದು ಚೇಂಜ್ ಆಗ್ತಾ ಇರ್ತದೆ. ಹಾಗಂತ ಯಾರಿಗೂ ಅದನ್ನು ಇಷ್ಟೇ ಡಿಸ್ಟೆನ್ಸ್ ವರ್ಷಕ್ಕೆ ಹಾರ್ತದೆ ಅಂತ ಫಿಕ್ಸ್ ಆಗಿ ಅಕ್ಯುರೇಟ್ ಆಗಿ ಹೇಳೋದು ಸಾಧ್ಯ ಇಲ್ಲ. ಈ ಸಾಲಿನಲ್ಲೂ ಕವಿ ಆ ಮೊದಲಿನ ಆಶಯವನ್ನೇ ರಿಪೀಟ್ ಮಾಡ್ತಾ ಇದ್ದಾರೆ. ಆ ಹಕ್ಕಿಗಳಿಗೆ ಅದರ ಸಮ್ಮರ್ ಸ್ಟೇಷನ್ನ ಕುರಿತಾದ ಪ್ರೀತಿ ದಿನ ಹೋದ ಹಾಗೆ ಜಾಸ್ತಿ ಆಗ್ತಾ ಇತ್ತು, ಅದರ ಇಂಟೆನ್ಸಿಟಿ ದಿನ ಹೋದ ಹಾಗೆ ಹೆಚ್ಚಾಗುತ್ತಿತ್ತು. ಆರಂಭದ ದಿನಗಳಲ್ಲಿ ಬೇರೆಯೊಂದು ಕಡೆ ಹೋಗಬೇಕು ಅನ್ನುವ ಈ ಹಕ್ಕಿಗಳ ಬಯಕೆ ಏನಿತ್ತು ಅದು ಜಸ್ಟ್ ಡಿಮಾಂಡ್ ಆಗಿ ಮಾತ್ರ ಇತ್ತು, ಒಂದು ಬಯಕೆಯಾಗಿ, ಒಂದು ಆಸೆಯಾಗಿ ಮಾತ್ರ ಇತ್ತು. ಆದರೆ ದಿನ ಕಳೆದ ಹಾಗೆ ಈಗ ಕೊನೆಗೆ ಬರ್ತಾ ಇದ್ದ ಹಾಗೆ ಆ ಆಸೆಗಳೆಲ್ಲ ಒಂದು ಫ್ರಸ್ಟ್ರೇಷನ್ಗೆ ಟರ್ನ್ ಆಗ್ತಾ ಇದೆ. ಈಗ ಹಕ್ಕಿಗಳು ಯಾವ ಹಂತವನ್ನು ತಲುಪಿದೆ ಅಂದರೆ ಯಾವುದೇ ರೀತಿಯ ಚಾಲೆಂಜನ್ನು ತಗೊಳ್ಳಿಕ್ಕೆ ಅವುಗಳಿಗೆ ಯಾವುದೇ ರೀತಿಯ ಭಯ ಇಲ್ಲ, ಆತಂಕ ಇಲ್ಲ. ಪ್ರಪಂಚದಲ್ಲಿರುವ ಯಾವುದೇ ಶಕ್ತಿಯು ಆ ಹಕ್ಕಿಗಳನ್ನು ವಲಸೆಯಿಂದ ತಡೆಯುವುದು ಸಾಧ್ಯ ಇಲ್ಲ. ಕೊನೆಯ ಸಾಲುಗಳಲ್ಲಿ ಕವಿ ಹೇಳ್ತಾರೆ, ಈ ಹಕ್ಕಿಗಳು ಆರುವಂತಹ ವಲಸೆ ಏನಿತ್ತು ಅದು ಫಿಕ್ಸ್ ಅಲ್ಲ, ಅದು ಚೇಂಜೇಬಲ್. ಅದಕ್ಕೆ ಇಂಥದೇ ಆದ ಡೆಸ್ಟಿನೇಷನ್, ಇಂಥದೇ ಆದ ಕರೆಕ್ಟ್ ಪಾತ್ ಏನೂ ಇಲ್ಲ. ಕವಿ ಈ ಜರ್ನಿಯನ್ನು ವೇಸ್ಟ್ ಅಂತ ಕರೀತಾರೆ. ಯಾಕಂದರೆ ಹಕ್ಕಿಗೆ ಇಂಥದೇ ಆದ ಡಿಸ್ಟೆನ್ಸ್ ಅನ್ನೋದು ಏನಿಲ್ಲ, ಅಂತಹ ಫಿಕ್ಸ್ಡ್ ಸ್ಪಾಟ್ ಅಂತ ಏನಿಲ್ಲ. ಅದು ಹಾರ್ತಾ ಇರ್ತದೆ, ಆದರೆ ಮುಂದೆ ಹೋಗಲೂಬಹುದು ಅಥವಾ ಹೋಗದೆ ಇರಲೂಬಹುದು. 6th ಸ್ಟ್ರಾಂಜಾದಲ್ಲಿ ಕವಿ ಹೇಳ್ತಾರೆ, ಎ ವ್ಯಾನಿಷಿಂಗ್ ಸ್ಪೆಕ್ ಇನ್ ದೋಸ್ ಇನ್ನೇನ್ domains, single and frail, uncertain of her place, alone in the bright host of her companions, lost in the blue unfriendliness of space. ಫಸ್ಟ್ ಲೈನಲ್ಲಿ ಕವಿ ಎ ವ್ಯಾನಿಷಿಂಗ್ ಸ್ಪೆಕ್ ಅಂತ ಹೇಳ್ತಾರೆ. ಅದರ ಅರ್ಥ ಅನ್ನೋಟಿಸೇಬಲ್. ಆ ಹಕ್ಕಿ ತನ್ನ ಬೇರೆ ಬೇರೆಯಾದ ಇಲ್ಯೂಷನ್ಸಿಂದ, ವಿಷನ್ನಿಂದ ಅನ್ನೋಟಿಸೇಬಲ್ ಆಬ್ಜೆಕ್ಟ್ ಆಗಿ ಬದಲಾಗುತ್ತಿದೆ. ಫ್ರೈಲ್ ಅಂದರೆ ವೀಕ್. ಈ ಸಾಲಲ್ಲಿ ಬರುವ ಬ್ಲೂ ಅನ್ಫ್ರೆಂಡ್ಲಿನೆಸ್ ಆಫ್ ಸ್ಪೇಸ್ ಅಂದರೆ ವಾಸ್ಟ್ ಆಗಿರೋ, ವಿಶಾಲವಾಗಿರೋ ಸ್ಕೈ, ಆಕಾಶ. ಈ ಪಕ್ಷಿಯ ದೇಹಕ್ಕೆ ಅಥವಾ ಅದರ ಆರೋಗ್ಯ ಸ್ಥಿತಿಗೆ ಈ ಪರಿಸ್ಥಿತಿ, ವಾತಾವರಣ ಏನಿದೆ, ಬ್ಲೂ ಸ್ಕೈ ಏನಿದೆ, ತುಂಬ ವಾಸ್ಟ್ ಆಗಿದೆ, ಅದು ಸೂಟೇಬಲ್ ಆಗಿಲ್ಲ. ಈ ಸಾಲುಗಳಲ್ಲಿ ಕವಿ ಹೇಳುವಂತಹದ್ದು, ಇಷ್ಟೊಂದು ವಿಶಾಲವಾದ ಜಗತ್ತಿನಲ್ಲಿ, ಇಷ್ಟೊಂದು ಲಿಮಿಟ್ಲೆಸ್ ಆಗಿರೋ ಸ್ಕೈಯಲ್ಲಿ, ಎಂಡೇ ಇಲ್ಲದಂತಹ ಸ್ಕೈಯಲ್ಲಿ ಈ ಹಕ್ಕಿಯ ಅಸ್ತಿತ್ವ ತುಂಬ ಸಣ್ಣದಾಗಿದೆ. ಪ್ರಪಂಚದ ಅಸ್ತಿತ್ವಕ್ಕೆ ಕಂಪೇರ್ ಮಾಡಿದರೆ ಈ ಹಕ್ಕಿ, ಸಣ್ಣ ಒಂದು ಹಕ್ಕಿ, ಅನ್ನೋಟಿಸೇಬಲ್ ಆಬ್ಜೆಕ್ಟ್ ಆಗಿದೆ.
ಆ ಹಕ್ಕಿಯ ಅಸ್ತಿತ್ವವನ್ನು ಗಮನಿಸಿದರೆ ಇಡೀ ಪ್ರಪಂಚಕ್ಕೆ ನೋಡಿದರೆ ಅದೊಂದು ಸಣ್ಣ ಸ್ಟುಪಿಡ್ ಥಿಂಗ್ ಅನ್ನಿಸಿಬಿಡ್ತದೆ. ಆ ಹಕ್ಕಿಗೆ ತನ್ನ ಸುತ್ತಮುತ್ತ ಏನಾಗ್ತಾ ಇದೆ ಅನ್ನೋದರ ಅರಿವು ಕೂಡ ಇಲ್ಲ. ಹಾಗೆ ಅನ್ನೋಟಿಸೇಬಲ್ ಆದ ಒಂದು ಸ್ಮಾಲ್ ಆಬ್ಜೆಕ್ಟ್ ಅಷ್ಟೊಂದು ರಿಸ್ಕನ್ನು ತಗೊಂಡು ಕಿಲೋಮೀಟರ್ಗಟ್ಟಲೆ ವಲಸೆ ಹೋಗುವುದಂದರೆ ಸಣ್ಣ ವಿಷಯ ಅಲ್ಲ. ಹಾಗೆಯೇ ಲಿಮಿಟ್ಲೆಸ್ ಆಗಿರೋ ಬೌಂಡ್ಲೆಸ್ ಆಗಿರೋ ಸ್ಕೈ ಕೂಡ ಆ ಹಕ್ಕಿಗಳಿಗೆ ಫ್ರೆಂಡ್ಲಿ ಆಗೇನೂ ಇಲ್ಲ. ಹಕ್ಕಿಯ ಸಣ್ಣ ಅಥವಾ ಸೂಕ್ಷ್ಮ ಅಥವಾ ತುಂಬ ವೀಕ್ ಆಗಿರೋ ಬಾಡಿಗೆ ಈ ಸ್ಕೈಯ ಅಟ್ಮಾಸ್ಫಿಯರ್ ಇರ್ಬೋದು ಅಥವಾ ಬಿಸಿ ಚಳಿ ಯಾವುದನ್ನು ತಡ್ಕೊಳ್ಳೋ ಶಕ್ತಿ ಇಲ್ಲ. ಹಾಗೆ ಕವಿ ಈ ವಾಸ್ಟ್ ಆಗಿರೋ ಬ್ಲೂ ಸ್ಕೈ ಹಕ್ಕಿಗೆ ಅನ್ಫ್ರೆಂಡ್ಲಿ ಆಗಿದೆ ಅನ್ನೋದನ್ನು ಹೇಳ್ತಾರೆ. ಸ್ಟ್ರಾನ್ಸದಲ್ಲಿ ಕವಿ ಹೇಳ್ತಾರೆ, ಶಿ ಫೀಲ್ಸ್ ಇಟ್ ಕ್ಲೋಸ್ ನಾವ್ ದ ಅಪಾಯಿಂಟೆಡ್ ಸೀಸನ್, ದ ಇನ್ವಿಸಿಬಲ್ ಥ್ರೆಡ್ ಈಸ್ ಬ್ರೋಕೆನ್ ಆಸ್ ಶಿ ಫ್ಲೈಸ್ ಸಡನ್ಲಿ ವಿದೌಟ್ ವಾರ್ನಿಂಗ್ ವಿದೌಟ್ ರೀಸನ್ ದ ಗೈಡಿಂಗ್ ಸ್ಪಾರ್ಕ್ ಆಫ್ ಇನ್ಸ್ಟಿಂಕ್ಟ್ ವಿಂಗ್ಸ್ ಆ್ಯಂಡ್ ಐಸ್. ಸಾಲಿನಲ್ಲಿ ಬರುವ ಅಪಾಯಿಂಟೆಡ್ ಸೀಸನ್ ಅಂದರೆ ಸಮ್ಮರ್ ಸೀಸನ್. ಇನ್ವಿಸಿಬಲ್ ಥ್ರೆಡ್ ಅಂದರೆ ಆ ಹಕ್ಕಿಯ ಒಳಗಿರುವ ಒಂದು ಗೈಡ್ ಮಾಡುವ ಶಕ್ತಿ ಇದೆಯಲ್ಲ ಅದು. ವಿಂಗ್ಸ್ ಆ್ಯಂಡ್ ಡೈಸ್ ಅಂದರೆ ಹಕ್ಕಿಯ ಮನಸ್ಸಿನ ಒಳಗಿರುವ ಹಕ್ಕಿಯ ದೇಹದ ಒಳಗಿರುವ ಶಕ್ತಿ ಏನಿತ್ತು, ಹಾರಾಡಬೇಕು, ನಾನೇನೋ ಮಾಡಬೇಕು, ಬದುಕಬೇಕು ಅನ್ನೋ ಶಕ್ತಿ ಏನಿತ್ತು ಅದು ಸಡನ್ನೇ ಹೊರಟು ಹೋಗ್ತದೆ ಮತ್ತು ಹಕ್ಕಿ ಸಾಯ್ತದೆ. ಈ ಸಾಲುಗಳಲ್ಲಿ ಕವಿ ಮುಖ್ಯವಾಗಿ ಹೇಳುವಂತಹದ್ದು ಆ ಹಕ್ಕಿ ವಲಸೆಯ ಹಕ್ಕಿಗಳೇನಿತ್ತು ಮೈಗ್ರೇಟ್ ಬರ್ಡ್ಸ್ ಅದು ತುಂಬ ಹಾರಿ ತುಂಬ ದೂರದ ಪ್ರದೇಶಕ್ಕೆ ಬಂದಿತ್ತು. ಅಷ್ಟು ದೂರ ಬಂದಾಗ ಆ ಜಾಗದ ಕುರಿತು ಆ ಹಕ್ಕಿಗಳು ಸೆನ್ಸ್ ಮಾಡಲಿಕ್ಕೆ ಆರಂಭಿಸ್ತದೆ. ಆ ಹಕ್ಕಿಗಳು ಇದು ವರ್ಷ ಆ ವಲಸೆ ಅನ್ನೋದು ತುಂಬ ಕಠಿಣ ಅನ್ನಿಸಿರಲಿಲ್ಲ. ಆದರೆ ಈ ಸಲದ ವಲಸೆ ಲಾಸ್ಟ್ ಮೈಗ್ರೇಷನ್ ಆಗಿತ್ತು, ಅದು ಹಕ್ಕಿಗಳಿಗೆ ಗೊತ್ತಿಲ್ಲ. ಆ ಹಕ್ಕಿ ಏನು ಮಾಡ್ತಾ ಇದೆ, ಹಾರಾಡ್ತಾ ತುಂಬ ಟಯರ್ಡ್ ಆಗಿದೆ, ಆ ವೀಕ್ನೆಸ್ಸನ್ನು ಒಳಪಟ್ಟಿದೆ ಮತ್ತು ಅದಕ್ಕೆ ಏಜಿಂಗ್ನ ಕಾರಣವೂ ಆಗಿದೆ. ಇದರಿಂದ ಏನಾಗ್ತಾ ಇದೆ, ಅದರ ಒಳಗೆ ಮನಸ್ಸಿನೊಳಗಿರುವಂತಹ ಇನ್ವಿಸಿಬಲ್ ಥ್ರೆಡ್ ಅಂದರೆ ಅದಕ್ಕೆ ಗೈಡ್ ಮಾಡುವ ಏನೊಂದು ಶಕ್ತಿ ಇತ್ತು ಅದು ಸಡನ್ನಾಗಿ ಬ್ರೇಕ್ ಡೌನ್ ಆಗುತ್ತೆ. ಆ ಇನ್ವಿಸಿಬಲ್ ಥ್ರೆಡ್ ಯಾವ ಗೈಡೆನ್ಸನ್ನು ಕೊಡ್ತಾ ಇಲ್ಲ. ಆ ಶಕ್ತಿ ಗೈಡ್ ಮಾಡ್ತಾ ಇದ್ದ ಶಕ್ತಿ ಒಂದು ಫ್ಲ್ಯಾಶ್ ಲೈಟ್ನ ಥರ ಸಡನ್ನಾಗಿ ಆಫ್ ಆಗೋಯಿತು. ಒಳಗಡೆ ಇದ್ದಂತಹ ಉಳಿದೆಲ್ಲ ಶಕ್ತಿಗಳು ಕೂಡ ಯಾವುದೇ ಕೆಲಸವನ್ನು ಮಾಡುವ ಸಾಮರ್ಥ್ಯವನ್ನು ಕಳೆದುಕೊಂಡಿದೆ. 8th ಲೈನ್ ಮತ್ತು ಲಾಸ್ಟ್ ಸ್ಟ್ರಾನ್ಸದಲ್ಲಿ ಕವಿ ಹೇಳ್ತಾರೆ, ಟ್ರೈ ಆಸ್ ಶಿ ವಿಲ್ ದ ಟ್ರ್ಯಾಕಲ್ಸ್ ವರ್ಲ್ಡ್ ಡೆಲಿವರ್ಸ್ ನೋ ವೇ ದ ವರ್ಲ್ಡರ್ನೆಸ್ ಆಫ್ ಲೈಟ್ ನೋ ಸೈನ್ ದ ಇಮೆನ್ಸ್ ಆ್ಯಂಡ್ ಕಾಂಪ್ಲೆಕ್ಸ್ ಮ್ಯಾಪ್ ಆಫ್ ಹಿಲ್ಸ್ ಆ್ಯಂಡ್ ರಿವರ್ಸ್ ಮಾಕ್ಸ್ ಹರ್ ಸ್ಮಾಲ್ ವಿಸ್ಡಮ್ ವಿತ್ ಇಟ್ಸ್ ವಾಸ್ಟ್ ಡಿಸೈನ್. ಈ ಸಾಲುಗಳಲ್ಲಿ ಬರುವಂತಹ ಟ್ರ್ಯಾಕ್ಲೆಸ್ ವರ್ಲ್ಡ್ ಅಂದರೆ ಈ ಪ್ರದೇಶಗಳು ಯಾವುದೇ ಟ್ರ್ಯಾಕ್ ಇಲ್ಲದೆ ಯಾವುದೇ ಗುರುತುಗಳಿಲ್ಲದ ಪ್ರದೇಶವಾಗಿದೆ. ಅಂದರೆ ಮರಳುಗಾಡು, ದಟ್ಟವಾದ ಫಾರೆಸ್ಟ್, ಹಾಗೆ ವಿಶಾಲವಾದ ಆಕಾಶ. ಇಮೆನ್ಸ್ ಅಂದರೆ ವಾಸ್ಟ್ ಅಥವಾ ವಿಶಾಲವಾಗಿರೋದು. ಯಾಕಂದರೆ ಬೇರೆಯವರನ್ನು ತಮಾಷೆ ಮಾಡುವಂಥದ್ದು, ಹಾಸ್ಯ ಮಾಡೋದು, ವ್ಯಂಗ್ಯ ಮಾಡೋದು. ಕೊನೆಯದಾಗಿ ಬರುವ ವಾಸ್ಟ್ ಡಿಸೈನ್ ಅಂದರೆ ನಮ್ಮ ಪ್ರಕೃತಿ ತುಂಬ ಬ್ಯೂಟಿಫುಲ್ ಆಗಿದೆ, ಅದರಲ್ಲಿ ಬೇರೆ ಬೇರೆ ವಿಚಿತ್ರವಾದ ಆಕಾರಗಳಿದೆ, ಹಾಗೆ ತುಂಬ ಅಟ್ರಾಕ್ಟ್ ಆಗಿದೆ. ಸರಳ ಕೂಡ ಹೌದು, ಹಾಗೆ ತುಂಬ ಸಂಕೀರ್ಣ ಕೂಡ ಹೌದು. ಸಾಲಲ್ಲಿ ಕವಿ ಹೇಳ್ತಾ ಇದ್ದಾರೆ, ಆ ಹಕ್ಕಿಯ ಒಳಗಿದ್ದಂತಹ ಗೈಡ್ ಮಾಡ್ತಾ ಇದ್ದ ಒಂದು ಶಕ್ತಿ ಏನಿತ್ತು ಅದು ಸಡನ್ ಆಗಿ ಬಂದ್ ಆಗಿದೆ ಮತ್ತು ಆ ಹಕ್ಕಿ ಸತ್ತು ಹೋಗಿದೆ. ಆ ಹಕ್ಕಿ ತನ್ನ ಸಾಮರ್ಥ್ಯಕ್ಕೆ ಮೀರಿದ ಪ್ರಯತ್ನವನ್ನು ಮಾಡ್ತಾ ಇದ್ರು, ಅದಕ್ಕೆ ಮುಂದೇನು ಮಾಡಬೇಕು ಅನ್ನೋದು ಅರ್ಥ ಆಗ್ತಾ ಇಲ್ಲ. ಮುಂದೆ ಎಲ್ಲಿಗೆ ಹೋಗಬೇಕು ಅನ್ನೋ ಕ್ವಶನ್ ಅದರ ಮುಂದೆ ಇದೆ. ಹಾಗೆ ಇಡೀ ಪ್ರಪಂಚ ಒಂದು ಟ್ರ್ಯಾಕ್ಲೆಸ್ ಆಗಿ ಹಕ್ಕಿಗೆ ಕಾಣ್ತಾ ಇದೆ. ಅದಕ್ಕೆ ಈಗ ಸರಿಯಾಗಿ ಕಾಣುವಂತಹ ಯಾವುದೇ ರಸ್ತೆಗಳು ಎದುರಿಗಿಲ್ಲ. ಶರೀರದೊಳಗಿದ್ದಂತಹ ಇನ್ಮೆನ್ಸ್ ಪ್ಲೆಷರ್ ಏನಿತ್ತು, ಅದೊಂದು ಎನರ್ಜಿ ಏನಿತ್ತು, ಅದು ಈಗ ಯಾವುದೇ ಗೈಡೆನ್ಸನ್ನು ಕೊಡ್ತಾ ಇಲ್ಲ. ಹಾಗಾಗಿ ಈ ಹಕ್ಕಿ ತುಂಬ ಕನ್ಫ್ಯೂಷನಲ್ಲಿದೆ. ಕವಿ ಇಲ್ಲಿ ಹೇಳ್ತಾರೆ, ಭೂಮಿ ಅನ್ನೋದು ಅಥವಾ ಈ ಪ್ರಕೃತಿ ಅನ್ನೋದು ನೇಚರ್ ಎಷ್ಟು ಬ್ಯೂಟಿಫುಲ್ ಆಗಿದೆ, ಹಾಗೆ ತುಂಬ ಕಾಂಪ್ಲೆಕ್ಸನ್ನು ಒಳಗೊಂಡಿದೆ. ಇಲ್ಲಿರುವ ಹಿಲ್ಸ್ ಇರ್ಬೋದು, ರಿವರ್ಸ್ ಇರ್ಬೋದು, ಮ್ಯಾಪ್ ಇರ್ಬೋದು, ತುಂಬ ಕಾಂಪ್ಲೆಕ್ಸ್ ಆಗಿದೆ. ಅದರ ಇಂಟೆನ್ಸಿಟಿ ಬೇರೆ ಬೇರೆಯಾಗಿದೆ, ಅದರ ಶೇಪ್ಗಳು ಬೇರೆ ಬೇರೆ ಆಗಿದೆ, ಅದರ ಉಪಯೋಗಗಳು ಬೇರೆ ಬೇರೆ ಆಗಿದೆ, ಸ್ಟ್ರಕ್ಚರ್ ಬೇರೆ ಬೇರೆ ಆಗಿದೆ. ಆದರೆ ಇಷ್ಟು ಬೃಹತ್ತಾದ ನೇಚರಿಂದ ಈ ಒಂದು ಸಣ್ಣ ಪಕ್ಷಿಗೆ ಯಾವುದೇ ಗೈಡ್ಲೈನ್ಸ್ ದೊರೀತಾ ಇಲ್ಲ. ಮುಂದೆ ಏನು ಮಾಡೋದು, ಎಲ್ಲಿಗೆ ಹೋಗೋದು ಅನ್ನೋದರ ಕುರಿತು. ಶಕ್ತಿಹೀನವಾಗಿ ಬಿದ್ದಿರುವ ಹಕ್ಕಿ ಮತ್ತು ಈ ಬೃಹತ್ತಾದ ಪರಿಸರವನ್ನು ನೋಡುವಾಗ ಆ ಬೆಟ್ಟ ಗುಡ್ಡಗಳೆಲ್ಲ, ಬೃಹತ್ತಾದ ಮರಗಳು ಅಥವಾ ಡೆನ್ಸ್ ಫಾರೆಸ್ಟ್ ಏನಿದೆ ಪ್ರತಿಯೊಂದು ಕೂಡ ಈ ಹಕ್ಕಿಯನ್ನು ನೋಡಿ ನಗುವಂತೆ ಕಾಣುತ್ತಿದೆ. ಅವೆಲ್ಲವೂ ಯಾಕೆ ಅಷ್ಟು ನಗ್ತಾ ಇದ್ದಾವೆ ಅಂದರೆ ಆ ಹಕ್ಕಿಯ ಸಣ್ಣದಾದ ಬುದ್ಧಿಮತ್ತೆ ಅಥವಾ ಅದರ ಸಣ್ಣ ನಾಲೆಜ್ ಏನಿತ್ತು ಅದರ ಕುರಿತಾಗಿ ಇವೆಲ್ಲವೂ ಹಾಸ್ಯ ಮಾಡ್ತಾ ಇದೆ. ಕೊನೆಯ ಸ್ಟ್ರಾನ್ಸ ಹೀಗಿದೆ, ಆ್ಯಂಡ್ ಡಾರ್ಕ್ನೆಸ್ ರೈಸಸ್ ಫ್ರಾಮ್ ದ ಈಸ್ಟರ್ನ್ ವ್ಯಾಲೀಸ್ ಆ್ಯಂಡ್ ದ ವಿಂಡ್ಸ್ ಬಫರ್ ಹರ್ ವಿತ್ ದೇರ್ ಹಂಗ್ರಿ ಬ್ರೇತ್ ಆ್ಯಂಡ್ ದ ಗ್ರೇಟ್ ಅರ್ತ್ ವಿತ್ ನೇದರ್ ಗ್ರಿಫ್ ನಾರ್ ಮೈಲ್ಸ್ ರಿಸೀವ್ಸ್ ದ ಟೈನಿ ಬರ್ಡನ್ ಆಫ್ ಹರ್ ಡೆತ್. ಇಲ್ಲಿ ಡಾರ್ಕ್ನೆಸ್ ರೈಸ್ ಅಂದರೆ ಯಾವುದೇ ರೀತಿಯ ಚಂಡಮಾರುತ ಅಥವಾ ಸೈಕ್ಲೋನ್ ಏಳುವಂತಹದ್ದು ಅಥವಾ ಬರುವಂತಹದ್ದು. ವಿಂಡ್ಸ್ ಬಫೆಟ್ ಅಂದರೆ ಅಷ್ಟು ಪ್ರಬಲವಾದ ಮಾರುತಗಳು, ಚಂಡಮಾರುತ ಅಥವಾ ಸೈಕ್ಲೋನ್ ಇರ್ಬೋದು, ಇಷ್ಟೊಂದು ಸಣ್ಣದಾದ ಒಂದು ಚಿಕ್ಕ ಗಾತ್ರದ ಹಕ್ಕಿಯ ಮೇಲೆ ಅಷ್ಟೊಂದು ಪ್ರಹಾರ ಮಾಡೋದು ಅಗತ್ಯವಿದೆಯೇ? ಹೇಗೆ ಕಾಣ್ತಾ ಇದೆ ಅಂದರೆ ಆ ಮಾರುತಗಳೆಲ್ಲ ತುಂಬ ಹಸಿವಿನಿಂದ ಕಂಗೆಟ್ಟಿದೆ ಹಾಗೂ ಈ ಹಕ್ಕಿ ಆ ಮಾರುತಗಳ ಆಹಾರವಾಗುತ್ತಿದೆ.
ನೈದರ್ ಗ್ರಿಫ್ ನಾರ್ ಮೇಲೀಸ್ ಅಂದರೆ ಯಾವುದೇ ಬೇಸರವಿಲ್ಲ, ಯಾವುದೇ ದುಃಖ ದುಮ್ಮಾನಗಳಿಗೆ ಅವಕಾಶವಿಲ್ಲ. ಈ ಫೈನಲ್ ಸ್ಟ್ರಾನ್ಸದಲ್ಲಿ ಕವಿ ಯಾವುದೋ ಒಂದು ಪರ್ಟಿಕ್ಯುಲರ್ ಡೈರೆಕ್ಷನ್ನ ಕಡೆ ಪಾಯಿಂಟ್ ಮಾಡ್ತಾ ಇದ್ದಾರೆ. ಘಾಟ್ ಕಡೆಯಿಂದ ಒಂದು ಪ್ರಬಲವಾದ ಬಿರುಗಾಳಿ ಬರ್ತಾ ಇದೆ. ಇದು ತುಂಬಾ ಪ್ರಬಲವಾಗಿದೆ. ಅದೆಷ್ಟು ಪ್ರಬಲವಾಗಿದೆ ಅಂದರೆ ಅದು ಬರುವ ವೇಗಕ್ಕೆ ಈ ಸಣ್ಣ ಪಕ್ಷಿ ತರತರ ನಡುಗುವಂತಾಗಿದೆ. ಅದನ್ನು ನೋಡುವ ಕವಿ ಹೇಳ್ತಾರೆ, ಈ ಮಾರುತ ತುಂಬ ಹಸಿವಿನಿಂದ ಕಂಗಾಲಾಗಿದೆ, ಅದಕ್ಕೆ ಅದು ಈ ಸಣ್ಣವಾಗಿರೋ ಸಣಕಲಾಗಿರೋ ಹಕ್ಕಿಯನ್ನೇ ತನ್ನ ಆಹಾರವಾಗಿ ಸೇವಿಸುತ್ತಿದೆ. 2 ಸಾಲುಗಳಲ್ಲಿ ಕವಿ ಹೇಳ್ತಾರೆ, ತುಂಬ ಪ್ರಬಲವಾಗಿರೋ ಆ ಮಾರುತಗಳ ಎದುರು ಈ ಪಕ್ಷಿ ನಿಲ್ಲಲಾಗದೆ ತನ್ನ ಮೃತ್ಯುವನ್ನು ತಾನೇ ಅಪ್ಪಿಬಿಡ್ತದೆ, ಸಾಯ್ತದೆ. ಗ್ರೇಟ್ ಅರ್ತ್ ಅಥವಾ ನೇಚರ್ ಏನಿದೆ ಈ ಎಲ್ಲವನ್ನ ತುಂಬ ತಾಳ್ಮೆಯಿಂದ ತುಂಬ ಸಮಾಧಾನ ಚಿತ್ತದಿಂದ ಸ್ವೀಕರಿಸ್ತದೆ. ಇದಕ್ಕೆ ಯಾವುದೇ ದ್ವೇಷ ಅಥವಾ ಹಾಗೆ ಕೋಪ ಇರೋದಿಲ್ಲ. ಇದೇ ಇದರ ಮುಖ್ಯ ಕೆಲಸವಾಗಿದೆ. ಯಾವುದೇ ಫೇವರ್ ಮಾಡದೆ, ಯಾರಿಗೂ ತುಂಬ ಅಟ್ಯಾಚ್ಡ್ ಆಗದೆ ಎಲ್ಲವನ್ನ ಸಮಾನವಾಗಿ ಸ್ವೀಕರಿಸುವುದೇ ಈ ಭೂಮಿಯ ವಿಶೇಷತೆ. ಭೂಮಿ ಪ್ರತಿಯೊಂದರ ಮೃತ್ಯುವನ್ನು ಸಮಾನವಾಗಿ ಸ್ವೀಕರಿಸ್ತದೆ. ಅದರಲ್ಲಿ ಒಂದು ಬೃಹತ್ ಆಗಿರೋದು, ಇನ್ನೊಂದು ತುಂಬ ಸಣ್ಣದಾಗಿರೋದು ಯಾವುದೇ ಅಸಮಾನತೆಗೆ ಕಾರಣವೇ ಇರೋದಿಲ್ಲ. ಸಿಂಪಲ್ಲಾಗಿ ಈ ಭೂಮಿ ಆ ಸಣ್ಣದಾದ ಹಕ್ಕಿಯ ದೇಹವನ್ನು ತನ್ನೊಳಗೆ ಸೇರಿಸಿಕೊಂಡು ಬಿಡ್ತದೆ. ವಿತೌಟ್ ಎನಿ ಗ್ರೀಫ್, ಮ್ಯಾಲಿಸ್ ಆರ್ ಎನಿ ಅದರ್ ಸಾರೋಸ್, ಯಾವುದೇ ದುಃಖ, ಬೇಸರ ಅಥವಾ ಹಗೆಗೆ ಕಾರಣವೇ ಇಲ್ಲಿಲ್ಲ. ಇಷ್ಟು ಹೇಳ್ತಾ ಕವಿ ಪದ್ಯವನ್ನು ಪೂರ್ಣಗೊಳಿಸ್ತಾರೆ. ಕವಿತೆಯ ಮುಖ್ಯ ಥೀಮ್ ಬಂದು ಡೈಯಿಂಗ್ ಅಥವಾ ಏಜಿಂಗ್. ಹೀಗೆ ಎ.ಡಿ. ಹೋಪ್ ಅವರು ಬರೆದ ದ ಡೆತ್ ಆಫ್ ದ ಬರ್ಡ್ ಅನ್ನೋ ಕವಿತೆಯ ಕನ್ನಡ ವಿವರಣೆ ಮುಗೀತು. ಇಷ್ಟ ಆಗಿದೆ ಅಂದ್ಕೊಳ್ತೇನೆ. ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಬಾಕ್ಸಲ್ಲಿ ಹೇಗಿತ್ತು ಅನ್ನೋದನ್ನು ಬರೆದು ತಿಳಿಸಿ. ಹಾಗೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.